ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೊತೆಗಿದ್ದು ನಿಮ್ಮ ಹಿತಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡಿದಂತಹ ವ್ಯಕ್ತಿಗಳಿಗೆ ಕರ್ಮ ಯಾವ ರೀತಿ ಕಾಡುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಂದರೆ ನಿಮ್ಮ ಜೊತೆಗೆ ಇರಬಹುದು, ಅಥವಾ ಮುಂಚಿನಿಂದ ನಿಮಗೆ ಅಂಥ ವ್ಯಕ್ತಿಗಳನ್ನು ಕಂಡುಹಿಡಿಯೋದಕ್ಕೆ ಆಗಲೇ ಇಲ್ಲ, ಹಿತಶತ್ರುಗಳ ರೀತಿಯಲ್ಲಿದ್ದು ಕೊನೆಯ ಮೂಮೆಂಟ್ನಲ್ಲಿ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡುವಂಥದ್ದು. ಈ ರೀತಿಯೆಲ್ಲ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ, ಈ ರೀತಿ ಅಂದರೆ ಹಿತಶತ್ರುಗಳಿಗೆ ಕರ್ಮ ಯಾವ ರೀತಿ ಕಾಡುತ್ತೆ ಪ್ರೆಸೆಂಟ್, ಅಂದರೆ ಹಿತಶತ್ರು ಆಗಿರಬಹುದು ಅಥವಾ ಶತ್ರುಗಳಾಗಿರ್ಬೋದು, ಕರ್ಮ ಯಾವ ರೀತಿ ಅವರಿಗೆ ಕಾಡುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಶತ್ರುಗಳಿಗೆ ಯಾವ ರೀತಿ ಕರ್ಮ ಕಾಡುತ್ತೆ, ಯಾವ ವಿಚಾರಗಳು ನಿಮಗೆ ತಿಳಿಸೋದಕ್ಕೆ ಬಂದಿದೆ ಇವತ್ತು ರೀಡಿಂಗ್ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ರೆಸೊನೇಟ್ ಆಗ್ತಾ ಇದೆ, ತುಂಬಾ ಹತ್ತಿರ ರೆಸೊನೇಟ್ ಆಗ್ತಿದೆ. ನೀವು ನಂಬುವ ದೈವ ಆಗಿರಬಹುದು, ದೇವರಾಗಿರಬಹುದು, ಈಶ್ವರ ಆಗಿರಬಹುದು, ವಿಷ್ಣು ಆಗಿರಬಹುದು, ಯಾರೇ ಇರಬಹುದು. ಸೊ ಆ ಒಂದು ದೈವನ 3 ಬಾರಿ ನೆನ್ಪು ಮಾಡಿಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹಿತಶತ್ರುಗಳಿಗೆ ಕರ್ಮ ಯಾವ ರೀತಿ ಕಾಡುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ನಿಮ್ಮ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕುತ್ತಿರುವಂತಹ ವ್ಯಕ್ತಿಗಳಿಗಾಗಿರಬಹುದು, ಅಥವಾ ನಿಮ್ಮ ಶತ್ರುಗಳಿಗೆ ಕರ್ಮ ಯಾವ ರೀತಿ ಕಾಡುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಎನರ್ಜಿ ಹೇಗಿದೆ, ಆ ವ್ಯಕ್ತಿಗಳು ಮತ್ತೆ ಏನು ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ಆ ವ್ಯಕ್ತಿಯ ಮುಂದಿನ ಹೆಜ್ಜೆ ಯಾವ ರೀತಿ ಇದೆ. ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿದೆ, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಓಕೆ, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗ್ತಿದೆ, ಈ ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಅಡೆತಡೆ ಮಾಡಬೇಕು ಅನ್ನೋದು, ಅದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಮಾಡ್ಕೊಂಡಿರುವಂಥದ್ದು, ಅಥವಾ ನಿಮ್ಮ ಕೆಲಸಗಳಿಗೆ ಯಾವ ರೀತಿ ಹೊಡಿಬೇಕು ಅನ್ನುವ ಪ್ರಯತ್ನ ಪಡ್ತಾ ಇರುವಂಥದ್ದು. ಅದು ದೈವಿಕ ರೂಪದಾಗಿರ್ಬೋದು ಅಥವಾ ಇನ್ನೊಂದು ರೂಪದಲ್ಲಾಗಿರಬಹುದು. ಈ ವ್ಯಕ್ತಿಗಳು ಬಹಳಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇವರು ನಿಮ್ಮ ಕೆಲಸಗಳನ್ನು ಹಾಳು ಮಾಡುವ ಬರದಲ್ಲಿ ಇವರ ಕೆಲಸಗಳೇ ಕೆಡಿಸ್ಕೊಳ್ತಾ ಇದ್ದಾರೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಿಮ್ಮ ಕೆಲಸನ ಕೆಡಿಸ್ಬೇಕು ಅನ್ನುವ ಬಹಳಷ್ಟು ಪ್ರಯತ್ನಗಳನ್ನ ಇಲ್ಲಿ ನೈಟ್ ನಾನು ಕಾಣಿಸ್ತಾ ಇರೋದ್ರಿಂದ ಅವ್ರಿಗೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಅವ್ರ ಹೆಜ್ಜೆ, ಅವ್ರಿಗೆ ಅವರ ಲೈಫಲ್ಲಿ ಸ್ಥಿರವಾಗಿ ಇರೋದಕ್ಕೆ ಆಗ್ತಾನೇ ಇಲ್ಲ. ಆ ರೀತಿ ಆಗ್ತಾ ಇದೆ. ಇಲ್ಲಿ ನಿಮ್ಮನ್ನ ಕಂಡು ಅಸೂಯೆ ಪಡುವಂಥದ್ದು, ಜಲಸ್, ಫೈರ್ ಅಂದರೆ ವಾಂಡ್ಸ್ ಬರ್ತಾ ಇದ್ದಂಗೆ ಹೊಟ್ಟೆಯಲ್ಲಿ ಜಲಸ್, ಹೊಟ್ಟೆ ಕಿಚ್ಚು. ನಿಮ್ಮ ಕೆಲಸ, ನಿಮ್ಮ ಏಳ್ಗೆ, ನೀವು ಸುಮ್ಮನೆ ರೆಡಿಯಾಗ್ರಪ್ಪ, ನಿಮ್ಮ ಮೇಲೆ ಒಂದಷ್ಟು ಜಲಸಿ. ನೀವು ಸುಮ್ಮನೆ ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ಅಥವಾ ನಿಮ್ಮಮ್ಮ, ನಿಮ್ಮಪ್ಪ, ಇವ್ರ ಜೊತೆ ಯಾರ ಜೊತೆಗೆ ಚೆನ್ನಾಗಿದ್ರು ಕೂಡ ಜಲಸಿ. ಸೊ ಇಲ್ಲಿ ಹೊಟ್ಟೆಯಲ್ಲಿ ಬಹಳಷ್ಟು ಜಲಸಿ, ಹೊಟ್ಟೆ ಕಿಚ್ಚುಗಳನ್ನ ಪಡ್ತಾ ಇರುವಂಥದ್ದು ಈಗಲೂ ಕೂಡ ಇದ್ದಾರೆ ಅವರು. ಆದರೆ ಮಾತ್ರ ಬೆಣ್ಣೆಂತೆ ಮಾತಾಡು. ಆ ಮಾತಾಡ್ತಾ ಒಂದಷ್ಟು ಈಗೋನು ಕೂಡ ತೋರಿಸ್ತಾರೆ. ನಿಮಗೆ ಅದು ಗೊತ್ತಿರುತ್ತೆ. ಈ ವ್ಯಕ್ತಿಗಳು ಏನ್ ಗೊತ್ತಾ, 6ಕ್ಕೂ ಏರ್ತಾ ಇಲ್ಲ, 3ಕ್ಕೂ ಏರ್ತಾ ಇಲ್ಲ, ಬಟ್ ಆದ್ರೆ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡ್ತಾ ಇಲ್ಲ. ಆ ರೀತಿ ಆಗಿದೆ. ಬಟ್ ಆದ್ರೆ ನಿಮ್ಮ ಎದುರಿಗೆ ಬಂದಾಗ ಬಹಳಷ್ಟು ಬೆಣ್ಣೆಯಂತೆ ಮಾತಾಡೋದು, ನಿಮ್ಮ ಬಗ್ಗೆ ಬಹಳಷ್ಟು ಕೇರ್, ಕನ್ಸರ್ನ್ ಇರುವ ರೀತಿಯಲ್ಲಿ ಮಾಡುವಂಥದ್ದು, ನಿಮ್ಮ ಲೈಫ್ ಬಗ್ಗೆನೇ ಬಹಳಷ್ಟು ಕೇರ್ ಇದೆ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇರುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಆದರೆ ಪಕ್ಕದಲ್ಲೇ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ನಿಮ್ಮ ಬಗ್ಗೆ ಹೋಗಿ ಬೇರೆಯವ್ರ ಹತ್ರ ನೀವಿರೋದೇ ಒಂದು ರೀತಿ ಆದರೆ ಆ ವ್ಯಕ್ತಿಗಳು ಹೇಳ್ತಾ ಇರೋದೇ ಬರೀ ಸುಳ್ಳಿನ ಕಂತೆ ಬೊಂತೆಗಳನ್ನ ಕಟ್ಟುವಂಥದ್ದು, ಜಲಸಿ ಪಡುವಂಥದ್ದು, ಗಾಸಿಪ್ಗಳನ್ನ ಮಾಡುವಂಥದ್ದು, ನೀವು ನ್ಯಾಯವಾಗಿ ದುಡಿದ್ರೂ ಅದು ಅನ್ಯಾಯವಾಗಿ ಅಂತ ಹೇಳುವಂಥದ್ದು, ಅಥವಾ ನಿಮ್ಮ ಬಗ್ಗೆನೇ ಬೇಡದ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಮಾತನಾಡೋದಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ಒಂದಷ್ಟು ಗುಂಪುಗಳನ್ನ, ಅಥವಾ ಆ ಗುಂಪುಗಳು ಇವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಇವರೇ ತುಂಬಾ ತಲೆ ಕೆಡಿಸ್ಕೊಂಡು ಇರುವಂಥದ್ದು ಮಾಡ್ತಾ ಇದ್ದಾರೆ. ಬಹಳಷ್ಟು ನಿಮ್ಮ ಏಳಿಗೆಗೆ ಒಡಿಬೇಕು ಅನ್ನುವ ಪ್ರಯತ್ನ ಬಹಳಷ್ಟು ರೂಪದಲ್ಲಿ, ಬಹಳಷ್ಟು ರೀತಿಯಲ್ಲಿ. ಕಡೆಗೆ ಏನ್ ಗೊತ್ತಾ ಇಂಥ ವ್ಯಕ್ತಿಗಳು ಮಾಡುವಂಥದ್ದು,
ನಿಮ್ಮ ಏಳ್ಗೆಗೆ ನಾವು ಹೊಡಿಯೋದಕ್ಕಾಗಲಿಲ್ಲ, ನಿಮ್ಮ ಜೊತೆ ನೈಸಾಗೇ ಇರ್ತೀವಿ, ಬಟ್ ಆದರೆ ನೀವು ಏಳ್ಗೆ ಮಾಡ್ಕೊಂಡಿದ್ದು ನೀವು ಚೆನ್ನಾಗಿರುವಂಥ ಸಹಿಸೋದಕ್ಕಾಗಲಿಲ್ಲ. ಕಡೆಗೆ ನಿಮ್ಮ ಬಗ್ಗೆ ಬರುವಂಥದ್ದು ಅಪಪ್ರಚಾರ. ಕೈಲಾಗ್ಲಿಲ್ದವ್ರು ಕೊನೆಗೆ ಅದೇ ಮಾಡೋದು. ಈಗ ನನ್ನ ಕೈಯಲ್ಲಿ ನಿಮ್ಮನ್ನು ಹೊಡಿಯೋದಕ್ಕಾಗೋದಿಲ್ಲ, ಬೈಯೋದಕ್ಕಾಗೋದಿಲ್ಲ, ನೀವು ಬೀಳ್ತಾನೂ ಇಲ್ಲ, ನೀವು ಬಹಳಷ್ಟು ಚೆನ್ನಾಗಾಗ್ತಿದ್ರಿ, ದಿನೇ ದಿನೇ ಚೆನ್ನಾಗಾಗ್ತಾ ಇದ್ದೀರಿ, ನಿಮ್ಮ ನಿದ್ದೆಗೆಡಿಸ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ, ಬಟ್ ಆದರೆ ಕೊನೆಗೆ ನಮ್ಮ ಮೈಂಡಿಗೆ ಅಂತ ವ್ಯಕ್ತಿಗಳು, ಹಿತಶತ್ರುಗಳು ಆಗಿರ್ಬೋದು, ಶತ್ರುಗಳ ವಿಚಾರವಾಗಿ ಕಡೆಯಲ್ಲಿ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೊನೆಯಲ್ಲಿ ಬರುವಂಥದ್ದು ಒಂದಷ್ಟು ಗುಂಪುಗಳನ್ನು ಕಟ್ಟಿಕೊಂಡು ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂಥದ್ದು. ಓಕೆ, ಇಲ್ಲಿ ಏನಾಗುತ್ತೆ, ನೀವೆಲ್ಲ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಗಮನ ಇಡ್ತಿದ್ದೀರಿ, ನೀವು ಒಂದೊಂದೇ ಸ್ಟೆಪ್ನ ಮುಂದಕ್ಕೆ ಹೋಗ್ತಾ ಇದ್ದೀರಿ. ದಯವಿಟ್ಟು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿಗಳ ವಿಚಾರವಾಗಿ ನೀವು ಎಂಟರ್ಟೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರುವ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟಕ್ಕೆ, ಬಹಳಷ್ಟು ಏಳಿಗೆಯ ಮಟ್ಟಕ್ಕೆ ನೀವು ಹೋಗುವಂಥದ್ದಿದೆ. ಯಾರು ಕೂಡ ನಿಮ್ಮ ಯೋಗನ ಕಳಿಯೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಅವರು ನಿಮ್ಮ ಬೆನ್ನ ಹಿಂದೆ ಮಾತನಾಡ್ತಿರೋದಾಗಿರ್ಬೋದು, ಅಥವಾ ಏನಾದರೂ ನಿಮಗೆ ಹರ್ಟ್ ಮಾಡುವಂಥದ್ದಾಗಿರ್ಬೋದು. ಇಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಬೆಣ್ಣೆ ರೀತಿಯಲ್ಲಿ ಮಾತನಾಡೋದಕ್ಕಿಂತ ಮತ್ತೆ ಎಳಿತಾರೆ, ನಿಮ್ಮನ್ನ ಹೇಳ್ಕೊಳ್ತಾರೆ, ಮತ್ತೆ ನಿಮ್ಮನ್ನ ಹರ್ಟ್ ಮಾಡೋದು, ನಿಮ್ಮ ಬಗ್ಗೆ ಅಪಪ್ರಚಾರವಾಗಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆದರೆ ಇಂಥ ವ್ಯಕ್ತಿಗಳ ವಿಚಾರವಾಗಿ ಒಂದಷ್ಟು ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ಪ್ರೊಟೆಕ್ಷನ್ ಮಾಡುತ್ತೆ. ಇಂಥ ವ್ಯಕ್ತಿಯ ಹೊಟ್ಟೆ ಕಿಚ್ಚಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಅಸೂಯೆ ಪಡುವಂಥದ್ದಾಗಿರ್ಬೋದು, ಆ ನೆಗೆಟಿವ್ ಎನರ್ಜಿ ಅನ್ನೋದು ಕೆಲವು ಕೆಟ್ಟ ಕಣ್ಗಳು. ನೀವು ನೋಡಿದಿರ, ನಮ್ಮಲ್ಲಿ ಹಿರಿಯರು ಕೆಲವು ಗಾದೆ ಮಾತುಗಳನ್ನು ಹೇಳ್ತಾರೆ, ಕೆಲವು ಜನಗಳ ಕಣ್ಣಿಗೆ ಕಲ್ಲೇ ಸಿಡಿಯುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಅಂತ ಕಲ್ಲನ್ನೇ ನಾವೇ ಹಾಕೋಬಿಡೋಣ. ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳೋದ್ರಿಂದ ನಮ್ಮ ಆರ ಕ್ಲೆನ್ಸ್ ಆಗುತ್ತೆ, ನೆಗೆಟಿವ್ ಎನರ್ಜಿ. ನಾನು ಇನ್ನೊಂದು ಸ್ಟೋನ್ ತೋರಿಸ್ತೀನಿ. ಬ್ಲ್ಯಾಕ್ ಟರ್ಮಲಿನ್ ಜೊತೆಗೆ ಇನ್ನೊಂದು ಸ್ಟೋನ್ ಹಾಕಿದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ ರೀತಿ ಹೊಡೆತ ಕೊಡುತ್ತೆ ಅನ್ನೋದು ಕೂಡ ನಾನು ಅದನ್ನು ಕೂಡ ಪರ್ಸ್ನಲ್ ಕ್ಲೈಂಟ್ಗಳಿಗೆ ನಾನು ಆಲ್ರೆಡಿ ಕಳಿಸಾಗಿದೆ. ಅವ್ರಿಗೆ ಸ್ಟ್ರಾಂಗ್ ಆಗಿರೋದಕ್ಕೆ ಎಲ್ಲಾನು ಮಾಡಾಗಿದೆ. ಈ ಬ್ಲ್ಯಾಕ್ ಟರ್ಮಲಿನ್ ಜೊತೆಗೆ ಸೇರಿಸ್ಬೇಕು ಅಂತಲ್ಲ, ಈ ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ಇದೆಯಲ್ಲ, ನಿಮ್ಮ ಆರ ಅಷ್ಟು ಕ್ಲೆನ್ಸ್ ಮಾಡುತ್ತೆ. ಸಪೋಸ್ ಯಾರೋ ಒಬ್ರು ಜಲಸಿ ಪಡ್ತಾ ಇರೋದು, ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇರೋದು, ನಿಮ್ಮನ್ನು ಕಂಡ್ರೆ ಸಹಿಸೋದಕ್ಕಾಗದೇ ಇರೋದು, ಅದರಿಂದ ನಿಮ್ಗೆ ಏನಾಗುತ್ತೆ, ಒಂದಷ್ಟು ಸುಸ್ತಾಗುವಂಥದ್ದು, ಒಂದಷ್ಟು ನಿಮ್ಮ ಯೋಚನೆಗಳೇ ಬರದೇ ಇರುವಂಥದ್ದು, ಮುಂದೆ ಹೋಗೋದಕ್ಕೆ ದಾರಿನೇ ಕಾಣದೇ ಇರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬಹಳಷ್ಟು ಉತ್ತಮ. ನಿಮ್ಮ ಯೋಗನ ಯಾರೂ ಕಳಿಯೋದಕ್ಕಾಗೋದಿಲ್ಲ. ನಿಮಗೆ ಬರಬೇಕಾಗಿರೋದು ಈ ಸಮಯ ನೋವಾಗ್ತಾ ಇರ್ಬೋದು ಅಷ್ಟೇ. ನಿಮಗೆ ಈ ಸಮಯ ನೋವಾಗ್ತಾ ಇರ್ಬೋದು, ಬಟ್ ಆದರೆ 7 of Swords ಬಂದಿರೋದ್ರಿಂದ ನಮ್ಮದಂತಹ ವ್ಯಕ್ತಿಗಳೇ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರಾ, ಅಥವಾ ಈ ವ್ಯಕ್ತಿನ ನಂಬೇಕಾ ನಂಬಾರ್ದಾ, ನಿಮ್ಗೊಂದು ಸೆನ್ಸ್ ವರ್ಕ್ ಆಗತ್ತೆ, ಆಯ್ತಾ? ಯಾಕೆಂದ್ರೆ ನೀವು ಭಗವಂತನಿಗೆ ಹತ್ರ ಆಗಿರೋರು, ಭಗವಂತನಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥವ್ರು. ಭಗವಂತ ಸುಮ್ಮನೆ ಕೂತಿರಲ್ಲ, ನಿಮ್ಗೊಂದು ಯೋಚನೆ ಅನ್ನೋದು ಕೊಟ್ಟಿರ್ತಾನೆ, ನೋಡು ನಿನಗೆ ಇವ್ರು ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ, ಇವ್ರು ಎಲ್ಲೋ ಏನೋ ಮಾಡ್ತಾ ಇದ್ದಾರೆ ಅನ್ನುವ ಸೆನ್ಸ್ ಕೂಡ ವರ್ಕ್ ಮಾಡ್ತಾ ಇರತ್ತೆ. ಕೆಲವೊಂದ್ಸಲ ಕನ್ಫ್ಯೂಷನ್ ಆಗ್ತೀರಿ, ಅವರ ಬೆಣ್ಣೆ ಮಾತುಗಳಿಗೆ ಮರ್ಗಾಗುವಂಥದ್ದು, ಅಥವಾ ಇವರು ಏನೋ ಮಾಡಿಬಿಡ್ತಾರೆ, ಇವರಿಂದ ನನ್ನ ಲೈಫಿಗೆ ತುಂಬ ತೊಂದರೆ ಇದೆಯಾ, ತುಂಬ ತೊಂದರೆಗಳು ಆಗ್ತಾ ಇದೆಯಾ ಅನ್ನೋ ಕೆಲವೊಂದು ಸಲ ಭಯ ಆಗತ್ತೆ. ಸೊ ನಾನು ಅದಕ್ಕಾಗಿ ಹೇಳಿದೆ, ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ಆ ಭಯ ಆತಂಕಗಳು ಒಂದಷ್ಟು ಕಂಟ್ರೋಲಿಗೆ ಬರುತ್ತೆ. ಆ ವ್ಯಕ್ತಿಗಳು ಮಾಡ್ತಿರುವಂತಹ ನೆಗೆಟಿವಿಟಿ ಏನಿದೆಯಲ್ಲ, ನೋಡಿ, ನಾವಿವತ್ತಿಗೂ ಸ್ಟೋನ್ಸ್ ವಿಚಾರವಾಗಿ, ಕ್ರಿಸ್ಟಲ್ ವಿಚಾರವಾಗಿ ಮಾಡೋಕೆ ಬಂದರೆ, ಇವತ್ತು ನಾವು ಭಗವಂತನ ಕೈ ಮುಗಿಯೋದು ಅದೇ ಕಪ್ಪು ಕಲ್ಲಿನ ಶಿಲೆಗೆ. ಅವನಿಗೆ ಯಾವುದು ನೆಗೆಟಿವಿಟಿನೇ ತಾಗೋದಿಲ್ಲ. ಸೊ ಅಂಥದ್ದನ್ನು ಒಂದು ಧರಿಸ್ಕೊಂಡಾಗ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋಂಥದ್ದಲ್ಲ, ಕ್ರಿಸ್ಟಲ್ಲು ಮುಂಚಿಂದನೂ ಹಿರಿಯರು ಮಕ್ಕಳಿಗೂ ಕೂಡ ಕಪ್ಪು ಮಣಿ ಕಟ್ಟ್ರಿ ಅಂತ ಹೇಳ್ತಿದ್ರು, ಹೌದಲ್ಲ? ಅದೇ ರೀತಿ ಆಗೆಲ್ಲ ಪ್ಯೂರ್ ಸಿಕ್ತಿತ್ತು, ಈಗೆಲ್ಲ ಕಪ್ಪು ಮಣಿ ಮಕ್ಕಳಿಗೆ ಬಹಳಷ್ಟು ಆರ್ಟಿಫಿಷಿಯಲ್ದೇ ಕಟ್ತಾರೆ. ಸೊ ಹಾಗಾಗಿ ಕಪ್ಪು ಮಣಿ ಧರಿಸೋದ್ರಿಂದ ನೆಗೆಟಿವಿಟಿನ ಅವ್ರ ಹತ್ರನೇ ಇಟ್ಬಿಡಿ.
ಅವರೇ ನರಳಲಿ, ಅವರೇ ಸುಸ್ತಾಗ್ಲಿ, ಅವರೇ ಇದಾಗ್ಲಿ. ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಕೆಲಸದಲ್ಲಿ ಭಯ ಕಾಡೋದು, ಆತಂಕ ಆಗುವಂಥದ್ದು. ಈ ಹುಣ್ಣಿಮೆ ಬಂದಾಗ ಹಂಗಾಯ್ತು, ಅಮಾವಾಸ್ಯೆ ಬಂದಾಗ ಹಿಂಗಾಯ್ತು ಅಂತ ಹೇಳ್ತೀರಿ ಗೊತ್ತಾ, ಎನರ್ಜಿ ಲೋಗಿ ತಗೊಂಡೋಗ್ಬಿಡುತ್ತೆ. ಆ ಟೈಮಲ್ಲಿ ಆ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಕೂಡ ಲೋ ಆಗಿರೋದ್ರಿಂದ ಈ ಹುಣ್ಣಿಮೆ ಇದ್ದಾಗ ಓಕೆ, ಅಮಾವಾಸ್ಯೆ ಇದ್ದಾಗ ಬಹಳಷ್ಟು ನೊಂದುಕೊಳ್ಳುವಂಥದ್ದು, ಒಂದಷ್ಟು ಮಂಕ್ ರೀತಿಯಲ್ಲಿ ಆಗುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ. ಬಟ್ ಆದರೆ ನಿಮ್ಮ ಯೋಗನ ಯಾರು ಕಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್. ನಿಮ್ಮ ಜೊತೆಗಿದ್ದು ಹಿತಶತ್ರುಗಳಿಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆ ಒಂದು ಈ ಜಲಸಿ ಏನಿದೆಯಲ್ಲ ಆ ಮೂಮೆಂಟಿಗೆ ಮಾತ್ರ ನಿಮಗೆ ತಾಕ್ತಾ ಇದೆ, ಆದರೆ ಅವ್ರಿಗೆ ರಿವರ್ಸ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸೆಕೆಂಡ್ ಕಾರ್ಡ್, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಹಿತಶತ್ರುಗಳು ಜೊತೆಗೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಂತಹ ಹಿತಶತ್ರುಗಳಿಗೆ ಕರ್ಮ ಯಾವ ರೀತಿ ಕಾಡುತ್ತೆ, ಕರ್ಮ ಯಾವ ರೀತಿ ಇರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ಇವರಿಗೆ ಯಾವ ಶಿಕ್ಷೆ ಕಾದಿದೆ, ಅಥವಾ ಇವರು ನಿಜವಾಗ್ಲೂ ಶತ್ರುಗಳ ಇಲ್ವಾ. ಹರ್ಮಿಟ್ ಕಾರ್ಡ್ ಬಂದಿದೆ ಇಲ್ಲಿ. ಆಲ್ಮೋಸ್ಟ್ ಆಲ್ ಒಂಟಿಯಾಗಿ ಕೂರುವಂಥದ್ದು, ನನ್ನ ಜೀವನಕ್ಕೆ ಯಾವುದಾದ್ರೂ ಒಂದು ಬೆಳಕಿದೆಯಾ. ಯಾಕೆಂದರೆ ಈ ಪಾಸ್ಟಲ್ಲಿ ಈ ವ್ಯಕ್ತಿಗಳು ಬಹಳಷ್ಟು ತಲೆನೋವು ಮಾಡೋದಕ್ಕೆ ಅಂತ ಹೋಗಿದ್ರು. ಈಗ ನನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಬೆಳಕಿದೆಯಾ, ಆಪ್ಷನ್ಸ್ ಇದೆಯಾ ನನ್ನ ಲೈಫಲ್ಲಿ ಅನ್ನುವ ಪರಿಸ್ಥಿತಿ ಈ ವ್ಯಕ್ತಿಗೆ ಬಂದಿದೆ. ಈ ವ್ಯಕ್ತಿಗೆ ಬಹಳಷ್ಟು ಕೊರಗುವಂತಹ ಸಂದರ್ಭ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿಗಳು ಬಹಳಷ್ಟು ದಿನ ಏನು ನಿಮ್ಮನ್ನ ದ್ವೇಷ ಮಾಡುವಂಥದ್ದಾಗಿರ್ಬೋದು, ಹಾಗೆ ಸಾಧಿಸುವಂಥದ್ದಾಗಿರ್ಬೋದು, ಯಾವುದು ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರ ಲೈಫಲ್ಲಿ ಆ ಕರ್ಮ ಏನಿದೆ ಪೆಟ್ಟು ಕೊಟ್ಟಿದೆ, ಒಳ್ಳೆಯ ರೀತಿ ಬದಲಾಗುವಂತಹ ಹೆಚ್ಚು ಲಕ್ಷಣಗಳು ಕಾಣ್ತಾ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆಟೋಮೆಟಿಕ್ ಆಗಿ ಈ ವ್ಯಕ್ತಿಗಳು ಏನು ನಿಮ್ಮನ್ನ ಕೆಳಗೆ ಬೀಳಿಸಬೇಕು ಅನ್ನುವ ರೀತಿಯಲ್ಲಿ ಕಾಯ್ತಾ ಇದ್ದದ್ದಂಥದ್ದು, ನೀವು ಡೌನ್ಫಾಲ್ ಆಗ್ತೀರಾ ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಂಥದ್ದು ಅದೆಲ್ಲ ತಲೆ ಕೆಳಗಾಗಿ ಮಾಡಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸಿ ಪಿಕ್ಚರ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆ ಕರ್ಮ ಏನ್ ಮಾಡಿದೆ, ನಿಮ್ಮನ್ನ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ರಿ, ಒಂದು ಸ್ಥಾನಕ್ಕೆ ತಲುಪ್ತಾ ಇದ್ರಿ. ಇಲ್ಲಿ ನೋಡಿ ಈ ವ್ಯಕ್ತಿ ಹೇಗಿದ್ದಾರೆ. ಓಕೆ, ಹಾಗೆ ಕಾಲಚಕ್ರ ನಿಮ್ಮದಾಗಿದೆ, ನೀವು ಒಂದು ಮೇಲೆ ಹೋಗುವಂತಹ ಸ್ಥಿತಿಗೆ ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದ್ರಿಂದ ಈ ವ್ಯಕ್ತಿ ಏನೇ ಕುತಂತ್ರಗೇಡಿ ಕೆಲಸ ಮಾಡಿದ್ರು ಕೂಡ ಈ ವ್ಯಕ್ತಿ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಅದೇನಾದ್ರೂ ರಿವರ್ಸ್ ಆಗ್ತಾ ಇದೆ, ಕರ್ಮ ಏನು ಹೇಳ್ತಾ ಇದೆ ಇವ್ರಿಗೆ ಅಂತ ಹೇಳಿದ್ರೆ, ನಿನಗೇನೇನು ಮಾಡಬೇಕು ಅಂತ ಬಯಸಿದ್ರೋ ಅದು ಎಲ್ಲ ಅವ್ರಿಗೆ ರಿವರ್ಸ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಕೆಟ್ಟ ಕಣ್ದೃಷ್ಟಿ ಆಗಿರಬಹುದು, ಇದೊಂದಷ್ಟು ನಿಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮತ್ತೆ ಈ ವ್ಯಕ್ತಿ ಬಹಳಷ್ಟು ನಾಟಕೀಯವಾಗಿ ಮಾತನಾಡುವಂಥದ್ದು, ಮತ್ತೆ ಅಯ್ಯೋ ನಿಮ್ಮ ಸಂಬಂಧ ನಾನು ಯಾಕಾದ್ರೂ ಬಿಟ್ನೋ ಅನ್ನುವಂತಹ ಕೊರಗಿನಲ್ಲಿ ಕಾಡುವಂಥದ್ದು, ಈ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಈ ವ್ಯಕ್ತಿಗೆ ಆಗ್ತಾ ಇದೆ. ಬಹಳಷ್ಟು ಎಮೋಷನ್ಸ್ಗಳನ್ನು ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಅಥವಾ ನೀವು ದೂರ ಆದಂಥದ್ದಾಗಿರ್ಬೋದು, ಏನೇ ಇರಬಹುದು, ಈಗ ಆ ವ್ಯಕ್ತಿಗೆ ಎಮೋಷನ್ಸ್ ಕಾಡುವಂಥದ್ದು ಶುರು ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹೈ ಪ್ರೆಸ್ಟಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ನೋವು ಅನುಭವಿಸಿದ್ರಿ, ಏನೇ ಎಲ್ಲ ಇತ್ತಲ್ವಾ, ದಯವಿಟ್ಟು ನೀವು ಯಾವುದಾದ್ರೂ ಒಂದು ಪರ್ಫೆಕ್ಟ್ ಆಗಿ ಇದೇ ನೋವಲ್ಲಿ ನಾನು ಬಳಲ್ತಾ ಇದ್ದೀನಿ ಅಂತ ಅನ್ನೋದಾದರೆ ದಯವಿಟ್ಟು ನೀವು ಒಂದು ಹೆಣ್ಣು ದೇವರಿಗೆ ಆರಾಧನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇಷ್ಟು ದಿನ ಕೂಡ ಹೆಣ್ಣು ದೇವತೆನೇ ನಿಮಗೆ ಸಪೋರ್ಟಿವ್ ಆಗಿ ಇದ್ದಿದ್ದು ಕೂಡ, ನಿಮ್ಮ ಕೆಲಸದಲ್ಲಿ ಜಯ ಕೊಟ್ಟಿದ್ದು ಕೂಡ, ಅಥವಾ ನಿಮ್ಮ ಮನೆಯ ಕುಲ ದೇವತೆನೋ ಕುಲ ದೈವಿಯೋ ಕಾದಿದ್ದು ಕೂಡ, ಇಲ್ಲಿ ಕೆಲವೊಮ್ಮೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಮೈಂಡ್ ಆಫ್ ಆ್ಯಂಡ್ ಆನ್ ಆಗ್ತಾ ಇರುತ್ತೆ, ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ. ಬಟ್ ಆದರೆ ನಿಮಗೆ ಏನಾಗ್ತದೆ, ಒಂದಷ್ಟು ಪ್ರೊಟೆಕ್ಷನ್ ಇದೆ, ಆಲ್ರೆಡಿ ಪ್ರೊಟೆಕ್ಷನ್ ಇದೆ. ಇಲ್ಲಿ ಲೈಫಲ್ಲಿ ಏನಾಗಿದೆ, ಈ ವ್ಯಕ್ತಿಗಳಿಗೆ ನಾನು ಮಾಡಿದ್ದು ತಪ್ಪು ಅನ್ನೋ ಅರಿವು ಆಗೋದಕ್ಕಿಂತ ಇಲ್ಲಿ ಮತ್ತಷ್ಟು ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಅವ್ರಿಗೆ ಯೋಚನೆ ಮಾಡೋಕ್ಕೂ ಆಗದೆ ಇರುವಂತಹ, ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕಾಗದೇ ಇರುವಂತಹ ದೊಡ್ಡ ದೊಡ್ಡ ಟಾಸ್ಕ್ಗಳನ್ನು ಕರ್ಮ ಕೊಡೋದಕ್ಕೆ ಸಿದ್ಧ ಮಾಡ್ಕೊಂಡಿದೆ ಅಂತ ಹೇಳಿ ತೋರಿಸ್ತಾ ಇದೆ.
ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಈ ವ್ಯಕ್ತಿ ಮೇಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕೈಕಾಲು ಕಟ್ಟಿ ಹಾಕದ ಹಾಗೆ ಆಗಿರತ್ತೆ. ಕೈಕಾಲು ಕಟ್ಟಿ ಅಂದ ತಕ್ಷಣ ಆಗ ತಗೊಂಡು ಕಟ್ಟಿದಂಗಲ್ಲ, ಕೈಕಾಲು ಕಟ್ಟಿ ಅಂದ ತಕ್ಷಣನೇ ಅವ್ರಿಗೆ ಮುಂದೆ ಏನು ಮಾಡಬೇಕು ಅನ್ನುವ ಫೋಕಸ್ಸೇ ಹೋಗಲ್ಲ, ಆ ಲೆವೆಲಿಗೆ ಬ್ಲ್ಯಾಂಕ್ ಮಾಡುತ್ತೆ. ಇಲ್ಲಿ ನಿಮ್ಮಲ್ಲಿ ಕೇತು ಸೂಪರ್ ಆಗಿದ್ದಾನೆ. ಕೇತು ಸೂಪರ್ ಆಗಿರೋದ್ರಿಂದನೇ ಒಂದಷ್ಟು ವೀಲ್ ಆಫ್ ಫಾರ್ಚೂನ್ ಏನಾಗಿದೆ, ಕರ್ಮ ಹೆಂಗ್ ರಿವರ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಬುದ್ಧಿನೇ ಮಂಕ್ ಮಾಡಿಟ್ಟಿದ್ದಾನೆ. ಅವ್ರಿಗೆ ಬುದ್ಧಿನೇ ಮಂಕ್ ಆಗಿದೆ. ಯಾವ ದಾರಿಗೆ ಹೋದ್ರೆ ಹೆಂಗಿರ್ಬೇಕು ಅನ್ನೋದೇ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಅಷ್ಟೇ ಹೆಣ್ಣು ದೇವ್ರ ಪ್ರೊಟೆಕ್ಷನ್ ಇದೆ, ಅಷ್ಟೇ ಈ ವ್ಯಕ್ತಿ ಎಮೋಷನ್ಸ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಎಚ್ಚರಿಕೆಯಾಗಿರಿ. ಸೊ ಹಾಗಾಗಿ ಈ ಬ್ಲ್ಯಾಕ್ ಟರ್ಮಲಿನ್ ಧರಿಸೋ ಅಂಥದ್ದಾಗಿರಬಹುದು. ಬ್ಲ್ಯಾಕ್ ಟರ್ಮಲಿನ್ ಸ್ಟೋನ್ಸ್ಗಳನ್ನ ನಾನು ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ. ಆ ಸ್ಟೋನ್ನ ಸುಮ್ಮನೆ ಒಂದು ಕಡೆ ಇಟ್ಟು ಬಿಡುವಂಥದ್ದು. ಇಂಥ ವ್ಯಕ್ತಿಗಳು ಏನೇನು ಮಾಡ್ತಾರೆ ಅದು ನಮ್ಗೆ ಗೊತ್ತಾಗಲ್ಲ. ಸೊ ನಮ್ಮನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು. ಕಡೆಗೆ ಸ್ಟೋನು ತಗೊಳಕ್ಕಾಗಿಲ್ಲ ಅಂದ್ರೆ ನಮ್ಮ ಹನುಮರ ಪಾದನ ಹಿಡಿಯೋದು, ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕೋದು, ಆಂಜನೇಯನ ಆರಾಧನೆ ಮಾಡುವಂಥದ್ದು ಈ ರೀತಿ ಎಲ್ಲ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು ಮುಗೀತು. ಈ ವ್ಯಕ್ತಿ ನಿಮ್ಮ ತಂಟೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೊಸ ಯೋಗ, ಹೊಸ ಅವಕಾಶ ನಿಮ್ಮ ಜೀವನದಲ್ಲಿದೆ. ಅವ್ರ ಜೀವನದಲ್ಲೂ ಅಷ್ಟೇ ಹೊಸ ಹಣದ ಬ್ಲಾಕೇಜ್ ಅವರಿಗೆ ಮಾಡಿ ಹಣದ ಬ್ಲಾಕೇಜ್ನ ನಿಮಗೆ ತೆಗೆಯುವಂಥ ಸಾಧ್ಯತೆ. ಯಾಕೆಂದರೆ ನಿಮಗೆ ಗೊತ್ತಿಲ್ಲ ಇವ್ರ ಶತ್ರುನ, ಇವ್ರ ಮಿತ್ರನ, ಇವ್ರು ಏನು ಮಾಡ್ತಾರೆ, ನನಗೆ ಏನು ಮಾಡ್ತಾ ಇಲ್ಲ, ಇದೆಲ್ಲ ನಿಮಗೆ ಗೊತ್ತಿಲ್ಲ, ನಿಮ್ಮ ಅರಿವಿಗೆ ಬಂದಿಲ್ಲ. ಸೊ ಹಾಗಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಎಕ್ಸ್ಕ್ಯೂಸ್ ಮೀ, ನೀರು ಕುಡಿತಾ ಇದ್ದೀನಿ. ಹಾಗಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, ನಿಮಗೆ ಒಂದಷ್ಟು ಆಪರ್ಚುನಿಟೀಸ್ಗಳು, ಒಳ್ಳೊಳ್ಳೆ ಯೋಗಗಳು ಇದನ್ನು ಓಪನ್ ಮಾಡ್ತಾ ಇರ್ತಾನೆ. ನಾನು ಯಾವಾಗಲೂ ಹೇಳೋದೇನು ಗೊತ್ತಾ, ಯಾವುದೇ ಶತ್ರುಗಳು ಏನಾದರೂ ಮಾಡ್ಕೊಳ್ಳಿ, ಅವ್ರು ಯಾವ ಲೆವೆಲ್ಲಿಗಾದರೂ ಹೋಗಲಿ, ನೀವು ಯೂನಿವರ್ಸಿಗೆ ಕರ್ಮಕ್ಕೆ ತಕ್ಕ ಹಾಗೆ ಇರಬೇಕಾಗತ್ತೆ. ಯಾರು ಏನೇ ಮಾಡಿದ್ರು ಕೂಡ ನನಗೆ ಎಲ್ಲ ನಿನಗೆ ಬಿಟ್ಟಿದ್ದಪ್ಪ ಅಂತ ಆ ಸಮಯ, ಹೌದು ಆ ಸಮಯ ತುಂಬ ನೋವಾಗತ್ತೆ. ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಮನೆನ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ, ನೀವು ನಂಬಿದಂಥ ವ್ಯಕ್ತಿಗಳನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಈ ಹೆಣ್ಣು ದೇವರ ಮೂಲಕ ಆಗಿರ್ಬೋದು, ಹನುಮರ ಪಾದ ಹಿಡಿಯೋದಾಗಿರ್ಬೋದು, ಕ್ರಿಸ್ಟಲ್ಸ್ಗಳ ಮೂಲಕ ಆಗಿರಬಹುದು. ಕ್ರಿಸ್ಟಲ್ಸ್ ಬ್ಲ್ಯಾಕ್ ಟರ್ಮಲಿನ್ಗೆ ಅಷ್ಟು ಮ್ಯಾಜಿಕ್ಕೇ ಇದೆ. ಏಕೆಂದರೆ ಅದು ಯಾವ ರೀತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಈಗ ಕೆಟ್ಟ ಕಣ್ಗಳು ತಾಕಿದ ತಕ್ಷಣ ಸುಸ್ತಾಗುವಂಥದ್ದು, ತಲೆನೋವು ಬರುವಂಥದ್ದು, ಅದು ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ನನ್ನ ಆರೋಗ್ಯ ತಪ್ತಾ ಇದೆ ಅನ್ನುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದರೆ ಇದು ಏನು ಮಾಡುತ್ತೆ, ಇದನ್ನು ಹಾಕ್ಕೊಂಡಾಗ ಏನಾಗುತ್ತೆ, ಆ ಸಮಯದಲ್ಲಿ ಯಾವ್ಯಾವ ಸಮಯದಲ್ಲಿ ಈ ವ್ಯಕ್ತಿಗಳು ನಿಮಗೆ ಕುತಂತ್ರಿಗೇಡಿ ಕೆಲಸ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು ಪಡ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಇದೆ. ಈ ವ್ಯಕ್ತಿಯ ಲೈಫಲ್ಲಿ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಮೇನ್ ಆಗಿ ಆ ವ್ಯಕ್ತಿಯ ಲೈಫಲ್ಲಿ ಬರುವಂಥ ಅವಕಾಶಗಳು ಇವರು ಕಳ್ಕೊಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಯೋಗಗಳು ಬರುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ಆರಾಮಾಗಿರಿ, ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ಕೊಂಡು ಆರಾಮಾಗಿರಿ. ನಿಮ್ಮ ಶತ್ರುಗಳಿಗೆ ಆಲ್ರೆಡಿ ಹೊಡೆತ ಕೊಡೋದಕ್ಕೆ ಶುರು ಆಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅವರ ರೀಡಿಂಗ್ ನೋಡೋಣ. ನಿಮ್ಮ ಶತ್ರುಗಳಿಗೆ ಅಥವಾ ಹಿತಶತ್ರುಗಳಿಗೆ ಬೆಣ್ಣೆಯಂತೆ ಮಾತನಾಡಿ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಕರ್ಮ ಏನು ಹೇಳುತ್ತೆ ಅಂತ ನೋಡೋಣ. ಕರ್ಮ ಏನು ಹೇಳ್ತಾ ಇದೆ, ಯಾವ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ನೋಡೋಣ. ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ. ಯಾತಕ್ಕಾಗಿ ಭಯ ಕಾಡ್ತಾ ಇದೆ ನಿಮಗೆ, ಯಾತಕ್ಕಾಗಿ ಹೆದರ್ಕೊಳ್ಳುವಂಥದ್ದು, ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ, ಯಾಕೆ ನನ್ನ ನಂಬಿದಂಥವ್ರು ನನಗೆ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ, ಈ ಎಷ್ಟೆಲ್ಲ ಪ್ರಶ್ನೆಗಳು ನಿಮ್ಮ ಜೀವನದಲ್ಲಿದೆ. ಸೊ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗೆ ನಂಬದಂತಹ ವ್ಯಕ್ತಿಗಳು ಮನಸ್ಸಿಗೆ ನೋವು ಮಾಡಿ ಒಂದಷ್ಟು ಹಾಸಿಗೆ ಹಿಡಿಯುವಂತಹ ಕರ್ಮ ಕಾಡ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಕರ್ಮ ಇವರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿದೆ. ಯಾಕೆಂದ್ರೆ ಈ ವ್ಯಕ್ತಿ ನಿಮ್ಮ ಲೈಫ್ನ ಹಾಳು ಮಾಡೋದಕ್ಕೆ ಅಂತ ಬಂದಿದ್ರು, ನಿಮ್ಮನ್ನ ಒಂದಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲಲಿ ಅಂತ ಮಾಡಿದ್ರು, ನಿಮ್ಮನ್ನ ಬಹಳಷ್ಟು ಯಾವ್ಯಾವ ರೀತಿಯಲ್ಲಿ ನೋವು ಕೊಡೋದಕ್ಕೆ ಸಾಧ್ಯ, ಹೇಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಹೇಗಾಗಿತ್ತು ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ, ಕೆಲವೊಂದಷ್ಟು ನನ್ನ ಲೈಫಲ್ಲಿ ದಾರಿನೇ ಇಲ್ವಾ, ನನ್ನ ಲೈಫಲ್ಲಿ ಯೋಗನೇ ಇಲ್ವಾ, ಬ್ಲ್ಯಾಂಕ್ ಆಗಿತ್ತು. ಸೊ ಈಗಿನ ನಿಮ್ಮ ಎನರ್ಜಿ ನೋಡೋಣ, ನನಗೆ ಈಗಿನ ಎನರ್ಜಿ ಹೇಗಿದೆ ಅಂತ.
ಈಗಿನ ಎನರ್ಜಿ ಬಿಡಿ, ಈಗಿನ ಎನರ್ಜಿ ಬಹಳಷ್ಟು ಅದ್ಭುತವಾಗಿದೆ, ಬಹಳಷ್ಟು ಏನು ನಿಮಗೆ ಅರಿವಾಗಿದೆ, ಯಾರು ಸರಿ ಯಾರು ತಪ್ಪು ಅನ್ನುವಂತಹ ಅರಿವಾಗಿದೆ. ಹಾಗೆ ನೀವು ಕೆಲವೊಂದು ಸಮಯದಲ್ಲಿ ತುಂಬ ನಿಯತ್ತಿನಿಂದ ಇದ್ದಂತಹ ವ್ಯಕ್ತಿಗಳಾಗಿರೋದ್ರಿಂದ ಆ ಸಮಯಕ್ಕೆ ಅಂದರೆ ಈ ಪಾಸ್ಟ್ನಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ್ರಿ ನೀವು. ಬಹಳ ದಾರಿ ಕಾಣಿಸ್ದೆ, ಏನು ಮಾಡಬೇಕು ಅಂತ ಗೊತ್ತಾಗದೆ, ನನಗೆ ಒಂದು ರೀತಿ ಆರೋಗ್ಯದ ಸಮಸ್ಯೆನಾ ಅಥವಾ ಜನಗಳಿಂದ ಸಮಸ್ಯೆನಾ ಅಥವಾ ನನ್ನ ಮನೆಯಿಂದ ಸಮಸ್ಯೆನಾ, ಈ ರೀತಿ ಎಲ್ಲ ತಂದಿದ್ದಂಥದ್ದಿದೆ. ಸೊ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ, ಇಲ್ಲಿ ಪಕ್ಕದಲ್ಲೇ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಮನಸ್ಥಿತಿನೇ ಸರಿಗಿಡೋದಿಲ್ಲ. ಕರ್ಮ ಇವ್ರನ್ನ ಬಹಳಷ್ಟು ದುಃಖದ ಕೂಪಕ್ಕೆ ತಳ್ಳುತ್ತೆ. ದೊಡ್ಡ ದೊಡ್ಡ ಸುಳಿನೇ ಬರುತ್ತೆ ಇವ್ರ ಲೈಫಲ್ಲಿ, ದೊಡ್ಡ ದೊಡ್ಡ ಟಾಸ್ಕ್ಗಳೇ ಬರೋದಕ್ಕೆ ಶುರು ಆಗತ್ತೆ. ಸೊ ನಾನು ಮತ್ತೊಮ್ಮೆ ಹೇಳೋದೇನೆಂದರೆ, ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ನಿಮ್ಮ ಪ್ರೊಟೆಕ್ಷನ್ಗೆ ಹಾಕೊಂಬಿಡಿ. ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ನಿಮ್ಮನ್ನು ನೀವು ಬಹಳಷ್ಟು ಪ್ರೊಟೆಕ್ಷನ್ ಆಗಿ ಇಟ್ಕೊಂಡಿರ್ತೀರಿ. ಯಾರೇ ಏನೇ ನಿಮ್ಮ ಮೇಲೆ ಕೆಟ್ಟ ಕಣ್ಗಳು ಹಾಕಿದ್ರು ಕೂಡ ಈ ಬ್ಲ್ಯಾಕ್ ಟರ್ಮಲಿನ್ ನಿಮ್ಮ ರಕ್ಷಣೆಗಿತ್ತು ಅಂತ ಹೇಳಿದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ಟಾಸ್ಕ್ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ದೊಡ್ಡ ದೊಡ್ಡ ಸುಳಿವುಗಳಿದೆ, ಸಂಬಂಧಗಳ ಹಾಳಾಗುವಂಥದ್ದಿದೆ, ಸಂಬಂಧಗಳಲ್ಲೇ ಕಿರಿಕಿರಿ ಶುರುವಾಗುವಂಥದ್ದಿದೆ. ಹಾಗೆ ಬರೀ ದುಃಖದ ವಿಕೋಪಕ್ಕೆ ಕರ್ಮ ತಳ್ತಾ ಇದೆ ಇವರನ್ನ. ಪ್ರತಿ ದಿನ, ಪ್ರತಿ ಹಗಲು, ಪ್ರತಿ ರಾತ್ರಿ ದುಃಖದಿಂದನೇ ಕಳಿಬೇಕು, ದುಃಖದ ಸುಳಿಗಳಲ್ಲೇ ಕೊನೆ ಆಗಬೇಕು. ಈ ರೀತಿ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮಾಡಿದ್ರೂ ಕೂಡ ಅದು ಚಂಚಲ ಮನಸ್ಸಿನಿಂದ ಬಹಳಷ್ಟು ಬೇಗ ಫ್ಲಿಕ್ಚುಯೇಟ್ ಆಗುವಂಥದ್ದು, ಬಣ್ಣದ ಮಾತನಾಡುವಂಥದ್ದು, ಆ ಮನಸ್ಸನ್ನೇ ಚಂಚಲ ಮಾಡ್ಕೊಳ್ಳುವಂಥದ್ದು. ನಾನು ಮಾತಾಡಿದ್ದನ್ನೆಲ್ಲ ಜನ ನಂಬಿಡ್ತಾರೆ, ನಾನು ಇರೋದನ್ನೆಲ್ಲ, ನಾನು ಯಾವ ರೀತಿ ಇದ್ದೀನಿ ಅದೆಲ್ಲ ಜನ ನಂಬಿಡ್ತಾರೆ, ನನ್ನ ಕೆಲಸದಲ್ಲಿ ನಾನು ಯಾವ ರೀತಿ ಡ್ರಾಮಾ ಮಾಡ್ತಿದ್ದೀನಿ ಅದನ್ನು ಕೂಡ ಜನ ನಂಬಿಟ್ಟಿದ್ದಾರೆ, ನನ್ನ ಫ್ಯಾಮಿಲಿಯಲ್ಲಿ ನಾನು ಯಾವ ರೀತಿ ಇದ್ದೀನಿ ಅದು ಕೂಡ ಜನ ನಂಬಿಟ್ಟಿದ್ದಾರೆ ಅನ್ನುವ ದಡ್ಡತನಕ್ಕೆ ಒಳಗಾಗಿರ್ತಾರೆ. ಬಿಟ್ಟರೆ ಇವ್ರಿಗೆ ಪ್ರಕೃತಿ ಒಂದಷ್ಟು ಇವ್ರು ಮಾಡ್ತಿರುವ ಡ್ರಾಮಾನ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ನಿಮ್ಗೊಂದು ಗೊತ್ತಾ, ಯಾರನ್ನೇ ಮೆಚ್ಚಿಸುವಂತಹ ಕೆಲಸಗಳು ನಾವು ಮಾಡುವಂಥ ಅವಶ್ಯಕತೆಗಳಿಲ್ಲ. ಈಗ ಯಾರಾದರೂ ಒಬ್ರು ಒಳ್ಳೆಯವರು ಅಂತ ಹೇಳಿದ್ರೆ ಅವರು ಒಳ್ಳೆಯವರು ಕೆಟ್ಟವರು ಅಂತ ನಮ್ಮ ಗಟ್ ಫೀಲೇ ಹೇಳ್ಬಿಡತ್ತೆ. ನಾವು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು ಅಥವಾ ಅವ್ರ ಬಗ್ಗೆ ಬಂದು ಬೇರೆಯವ್ರು ಯಾರನ್ನೋ ಕೆಟ್ಟದಾಗಿ ಹೇಳ್ಬೋದು. ಬಟ್ ಆದರೆ ನಮ್ಮ ಒಳಗಡೆ ಒಂದು ಮನಸ್ಥಿತಿ ಇದೆ, ಅದು ಸರಿನಾ ತಪ್ಪಾ, ಇವ್ರು ಮಾತಾಡ್ತಿರೋದು ಹೇಗೆ, ಮುಖವಾಡ ಕಳಚುವಂತಹ ಸಮಯ ಬಹಳಷ್ಟು. ಅಂದರೆ ಇಲ್ಲಿ ನಿಮಗೆ ಬಹಳಷ್ಟು ಅರ್ಥ ಆಗಿದೆ, ಆಲ್ಮೋಸ್ಟ್ ಆಲ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಯಾರಿಂದ ಯಾವ ವ್ಯಕ್ತಿಯಿಂದ ನನಗೆ ಹೊಡ್ತಾ ಬಿತ್ತು, ಯಾವ ವ್ಯಕ್ತಿಯಿಂದ ತೊಂದರೆ ಆಯಿತು ಎಲ್ಲನೂ ಗೊತ್ತಿದೆ. ಬಟ್ ಆದರೆ ಯಾರು ನಿಮ್ಮನ್ನು ಕುಗ್ಸೋದಕ್ಕಾಗೋದಿಲ್ಲ, ಬಿಕಾಸ್ ನೀವು ಒಂದು ಒಳ್ಳೆಯ ಪ್ರೊಟೆಕ್ಷನ್ ನೀವು ಮಾಡ್ಕೊಂಡಿದ್ದೀರಿ. ಗೊತ್ತಿಲ್ಲ ಅದು ಯಾವ್ಯಾವ ರೀತಿಯಲ್ಲಿ ಪ್ರೊಟೆಕ್ಷನ್, ಹೋಮಗಳು ಮಾಡಿರಬಹುದು, ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ಬೋದು, ನಿಮ್ಮ ಜಾತಕ ಸೂಪರ್ ಆಗಿ ಆಗಿರಬಹುದು. ಈಗೇನು ನೋವು ಅನುಭವಿಸ್ತಿದ್ದೀರಿ, ಇನ್ನು ಕೆಲವೇ ಒಂದು ತಿಂಗಳುಗಳಲ್ಲಿ ನೀವು ಬಹಳಷ್ಟು ಎತ್ತರಕ್ಕೆ ಹೋಗ್ತೀರಿ, ಬಹಳಷ್ಟು ಸಮಾಧಾನಕರ ವಿಚಾರ ಬರುತ್ತೆ, ಯಾವ ರೀತಿ ಯಾರನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ್ ಮತ್ತೆ ಥರ್ಡ್ ಕಾರ್ಡ್, ಯಾಕೆ ನಾನು ಬ್ಲ್ಯಾಕ್ ಟರ್ಮಲಿನ್ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಅಷ್ಟು ಕೂಡ ಈ ಬ್ಲ್ಯಾಕ್ ಟರ್ಮಲಿನಲ್ಲಿ ನಿಮಗೆ ಒಂದಷ್ಟು ಒಳ್ಳೆಯ ವಿಚಾರಗಳಿರುತ್ತೆ. ಅಂದರೆ ನಿಮಗೆ ನಾವೇ ಏನಾದರೂ ಕೆಟ್ಟ ಕಣ್ಗಳಿಂದ ನೋಡುವಂಥದ್ದು, ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಅಂತ ಹೇಳುವಂಥದ್ದು, ಅಥವಾ ವಾಮಾಚಾರಗಳನ್ನು ಮಾಡುವಂಥದ್ದಕ್ಕೆ ಹೋಗೋದು, ಅಥವಾ ತಂತ್ರ ಪ್ರಯೋಗಗಳನ್ನು ಮಾಡುವಂಥದ್ದು, ಇದು ಒಂದಷ್ಟು ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಸ್ಟೋನ್ ಇದೆ. ನಾನು ಯಾಕೆ ಎಲ್ಲ ಸ್ಟೋನ್ನ ತೋರಿಸೋದಿಲ್ಲ ಅಂತ ಹೇಳಿದ್ರೆ, ನಾನು ಮಾಡಿದ್ದನ್ನೇ ಮತ್ತೆ ಮಾಡಿ ಬೇರೆ ತೋರಿಸೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾನು ನನ್ನ ಪರ್ಸ್ನಲಿ ಕ್ಲೈಂಟ್ಗಳಿಗೆ ನಾನು ಹೇಳೋದು, ಇದ್ರ ಜೊತೆಯಲ್ಲಿ ಇನ್ನೊಂದು ಇದು ಮಾಡಿದಾಗ ನಿಮ್ಮ ಇನ್ನರ್ ಏನು ಮೋಟಿವೇಶನ್ ಏನಾಗುತ್ತೆ, ಬೂಸ್ಟ್ ಮಾಡುತ್ತೆ, ಮನಸ್ಸಿಗೆ ಸಮಾಧಾನ ನೀಡುವಂಥದ್ದು, ಅಥವಾ ನಿಮಗೆ ಸ್ಥೈರ್ಯ ಕೊಡುವಂಥದ್ದು. ಈ ರೀತಿ ಎಲ್ಲ ಈ ಬ್ಲ್ಯಾಕ್ ಟರ್ಮಲಿನ್ ಜೊತೆಗೆ ಬೇರೆ ಕ್ರಿಸ್ಟಲ್ ಆಗ್ತಾಗ ಆಗುತ್ತೆ. ಹಾಗೆ ಇದನ್ನ ನೀವು
ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ, ನಿಮ್ಮ ಮನೆಯನ್ನು ಉಪ್ಪಾಕಿ ನೆಲ ಒರೆಸುವಂಥದ್ದಾಗಿರ್ಬೋದು, ಧೂಪಗಳನ್ನು ಹಾಕುವಂಥದ್ದಾಗಿರಬಹುದು, ಬಿಳಿ ಸಾಸಿವೆಗಳನ್ನು ಪ್ರತಿಯೊಂದು ಜಾಗಕ್ಕೆ ಹಾಕುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕರ್ಮ ಔಟ್ಕಮ್ ಬಂದು 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ವಿಚಾರದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡು ಈ ವ್ಯಕ್ತಿಗಳು ಕೆಲವು ಸಂಬಂಧಗಳು ಮನೆಯಲ್ಲೂ ಕೂಡ ನೆಮ್ಮದಿಯಾಗಿ ಇರೋದಕ್ಕೆ ಆಗೋದಿಲ್ಲ. ಆ ಲೆವೆಲ್ಗೆ ಇವರು ತಪ್ತಾರೆ. ಅಲ್ಲೇ ಇದ್ರೂ ಕೂಡ ದಾರಿ ತೆಗಿಯೋ ಅಂತಹ ಮೈಂಡ್ ಕೂಡ ಇವ್ರಿಗೆ ಬರೋದಿಲ್ಲ. ದಾರಿ ಕಂಡ್ರೂ ಕೂಡ ಮುಂದೆ ಯಾವ ದಾರಿಗೆ ಹೋದರೆ ನಾನು ಏಳಿಗೆ ಆಗ್ತೀನಿ ಅನ್ನುವ ಯೋಗ ಇದ್ರೂ ಕೂಡ ಇವ್ರಿಗೆ ಆ ಯೋಗದ ಬ್ಲಾಕೇಜ್ ಬ್ಲಾಕ್ ಆಗತ್ತೆ. ಯಾವ ವಸ್ತು ವಾಹನಗಳು ಕೂಡ ಖರೀದಿ ಮಾಡೋದಕ್ಕಾಗೋದಿಲ್ಲ. ಮಾಡಿದ್ರೂ ಕೂಡ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದು ಮೆಟೀರಿಯಲ್ ಥಿಂಗ್ಸ್ ಆಗಿರುತ್ತೆ. ಯಾವ ವಸ್ತುಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ. ಯಾವ ವಸ್ತು ಬಹಳಷ್ಟು ನಿಮ್ಮ ಮುಂದೆ ಷಡ್ಯಂತ್ರಕ್ಕಾಗಿರಬಹುದು, ಕುತಂತ್ರಕ್ಕಾಗಿರಬಹುದು, ನಿಮ್ಮ ಮುಂದೆ ನಾನು ತುಂಬಾ ಚೆನ್ನಾಗಿರ್ಬೇಕು ಅನ್ನುವ ಲೆಕ್ಕಕ್ಕೆ ಹಠದ ಮೇಲಿಂದ ಏನಾದರೂ ಮಾಡಕ್ ಹೋದ್ರು ಅಂತ ಹೇಳಿದ್ರೆ ಬಿದ್ದು ಹೋಗುವಂತಹ ಸಾಧ್ಯತೆ ಬಹಳಷ್ಟು ಇದೆ. ತಾತ್ಕಾಲಿಕ ಸಂತೋಷಗಳನ್ನ ಮಾತ್ರ ಈ ವ್ಯಕ್ತಿಯ ಲೈಫ್ನಲ್ಲಿ ನೋಡುವಂಥದ್ದಿದೆ. ಅದು ಬಿಟ್ಟರೆ ನಿಮ್ಮನ್ನ ಡೌನ್ಫಾಲ್ ಮಾಡೋದಕ್ಕಾಗೋದಿಲ್ಲ. ಇವರು ಬರುವಂಥ ಅವಕಾಶಗಳನ್ನೆಲ್ಲ ಬರೀ ಏರುಪೇರುಗಳನ್ನೇ ನೋಡ್ತಾರೆ. ಒಂದಿನ ಹಾಗಿದ್ರೆ 5 ಆಬ್ವಿಯಸ್ಲಿ ಆಬ್ಸ್ಟಿಕಲ್ಸ್ ಆಯ್ತಾ. ಆಬ್ಸ್ಟಿಕಲ್ಸ್ ಇರೋದ್ರಿಂದ ಇವತ್ತು ಚೆನ್ನಾಗಿರ್ಬೋದು, ನಾಳೆ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾಳೆ ಚೆನ್ನಾಗಿರ್ಬೋದು, ನಾಳೆ ಚೆನ್ನಾಗಿರ್ಬೋದು. ಯಾಕೆ ಈ ಥರ? ನಾನು ಅದಕ್ಕೆ ಹೇಳೋದು, ಯಾರು ಏನೇ ಮಾಡಿರಲಿ ತಿರುಗಬಾಡನ ನಾವು ಮಾಡಕ್ ಹೋಗ್ಬಾರ್ದು. ಕರ್ಮಕ್ಕೆ ಬಿಡಬೇಕು. ಕರ್ಮ ಯಾವ ರೀತಿ ಸೂಪರ್ ಆಗಿ ಕೆಲಸ ಮಾಡತ್ತೆ ಅಂತ ಹೇಳಿದ್ರೆ ಕಣ್ಣಾರೆ ನೀವು ನೋಡ್ಬೋದು. ಟೈಮ್ ತಗೊಳುತ್ತೆ. ಬಟ್ ಆದರೆ ಅವರೆಲ್ಲ ನಿಮಗೆ ತಂತ್ರಗಳು ಮಾಡಿರಬಹುದು, ಮಾಟ ಮಂತ್ರಗಳು ಮಾಡಿರಬಹುದು, ಕ್ಷುದ್ರ ದೇವತೆಗಳಿಗೆ ಹೋಗಿ ಬೇರೆಲ್ಲ ಮಾಡಿರಬಹುದು. ಏನೆಲ್ಲ ನಿಮ್ಮನ್ನ ಹೊಟ್ಟೆ ಉರಿಯಿಂದ ಎಷ್ಟು ಬೀಳ್ಸೋದಕ್ಕೆ ಸಾಧ್ಯ, ನಿಮ್ಮನ್ನ ಏನೆಲ್ಲ ಹಾಳು ಮಾಡೋದಕ್ಕೆ ಸಾಧ್ಯ, ಎಷ್ಟೆಲ್ಲ ಹೊಟ್ಟೆ ಕಿಚ್ಚಿನಿಂದ ಬಳಲೋದಕ್ಕೆ ಸಾಧ್ಯ, ಎಲ್ಲಾನು ಮಾಡಬಹುದು. ಬಟ್ ಆದರೆ ಯಾಕಪ್ಪ ನನ್ನ ಲೈಫಲ್ಲಿ ಈ ರೀತಿ ಆಗಿದೆ ಅನ್ನುವಂತಹ ಮೂಢ ಸ್ಥಿತಿಗೆ ಹೋಗ್ತಾರೆ ಅವರು. ಅರ್ಥ ಆಯ್ತಾ? ಹೇಗೆ ಅಂತ ಹೇಳಿದ್ರೆ ಬಹಳಷ್ಟು ಹಿಂದಿಂದನೇ ಪೆಟ್ಟಿಗಳು ಬರ್ತಾನೆ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಅವ್ರು ಒಳ್ಳೆಯವರಾಗೆ ಕಾಣಿಸ್ತಾ ಇರ್ತಾರೆ. ನಾನು ಮಾಡಿದ್ದೆ ಒಳ್ಳೇದು, ನಾನು ಮಾಡಿದ್ದೆ ನಿಜ, ನಾನು ಮಾಡಿದ್ದೆ ಸತ್ಯ ಅಂತ ಹೇಳಿ. ಇಲ್ಲಿ ಇನ್ಯಾರ್ದೋ ಲೈಫಲ್ಲಿ ನಾನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನಿ ಅನ್ನೋದೇ ಅರಿವಿಲ್ದಂಗೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ನಿಮ್ಮನ್ನ ಬೀಳ್ಸೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ದಯವಿಟ್ಟು ನೀವು ಮಾತ್ರ ಅದೆಲ್ಲ ಗೊತ್ತಿದ್ರೂ ಕೂಡ ಭಗವಂತನ ಪಾದಕ್ಕೆ ಅಂತ ಹೇಳಿ ಬಿಟ್ಬಿಡಿ. ಒಂದ ನರಸಿಂಹರ ಪಾದಕ್ಕೆ ಬಿಡಿ, ಒಂದ ಆಂಜನೇಯರ ಪಾದಕ್ಕೆ ಬಿಡಿ, ಒಂದ ಹೆಣ್ಣು ದೇವರ ಪಾದಕ್ಕೆ ಬಿಟ್ಟುಬಿಡಿ. ತಾಯಿ ಗೊತ್ತಲ್ಲ ಯಾವಾಗಲೂ ಹೇಗೆ ರಕ್ಷಣೆ ಮಾಡ್ತಾಳೆ ಅಂತ ಹೇಳಿದ್ರೆ, ಆಕೆ ಒಂದೇ ತನ್ನ ಮಕ್ಕಳಿಗೆ ಯಾರಾದರೂ ಏನಾದರೂ ಮಾಡೋದಕ್ಕೆ ಬಂದರೆ, ಯಾವುದೇ ಹೆಣ್ಣು ದೇವರಾಗಿರಲಿ, ಕ್ರಿಶ್ಚಿಯನ್ ಆಗಿದ್ರೆ ಅದರಲ್ಲಿ ಒಂದು ಹೆಣ್ಣು ದೇವತೆ ಇರ್ತಾಳೆ, ಮುಸ್ಲಿಮ್ಸ್ ಆಗಿದ್ರೆ ಅದರಲ್ಲೊಂದು ಹೆಣ್ಣು ದೇವತೆ ಇರ್ತಾಳೆ, ಹಿಂದೂಗಳಾಗಿದ್ರೆ ಅದರಲ್ಲೊಂದು ಹೆಣ್ಣು ದೇವತೆಗಳಾಗಿರ್ತಾಳೆ. ಎಲ್ಲ ಹೆಣ್ಣು ದೇವತೆಗಳಾಗಿರಬಹುದು, ಎಲ್ಲ ತಾಯಂದ್ರಿಗಾಗಿರಬಹುದು, ಅವರ ಮಕ್ಕಳನ್ನ ಯಾರಾದರೂ ಟಚ್ ಮಾಡಿದ್ರೆ, ನೀವು ನೋಡಿದ್ರೆ ಒಂದು ನಾಯಿ ಮರಿನ ಆ ನಾಯಿಯಿಂದ ಬೇರ್ಪಡಿಸಕ್ ಹೋಗಿ ಹೇಗೆ ಮಾಡತ್ತೆ, ಅವ್ನು ಸಾಕದವನೇ ಆಗಿರಲಿ, ಹಿಡಿದು ಕಚ್ಚಿಬಿಡತ್ತೆ. ಅದೇ ರೀತಿನೇ ಅಷ್ಟೇ ನೀವು ದೇವಿಯ ದೇವಸ್ಥಾನಕ್ಕೆ ಮೊರೆ ಹೋಗುವಂಥದ್ದು, ದೇವರನ್ನ ಆರಾಧನೆ ಮಾಡುವಂಥದ್ದು, ಒಂದಷ್ಟು ಈ ಬ್ಲ್ಯಾಕ್ ಟರ್ಮಲಿನ ನೀವು ಕಡ್ಡಾಯವಾಗಿ ಹಾಕೊಳ್ಳುವಂಥದ್ದು. ಈ ರೀತಿ ನಮಗೆಲ್ಲೋ ಏರುಪೇರು ಆಗ್ತಾ ಇದೆ, ನನಗೆ ಯಾಕೋ ಆತಂಕ ಆಗ್ತಾ ಇದೆ, ನನಗೆ ಯಾಕೋ ತುಂಬ ಆರೋಗ್ಯ ತಪ್ತಾ ಇದೆ, ಈ ರೀತಿ ಎಲ್ಲ ಇದ್ದಾಗ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ವ್ಯಕ್ತಿಗಳ ಲೈಫಲ್ಲಿ ತಾತ್ಕಾಲಿಕ ಸಂತೋಷಗಳನ್ನು ಮಾತ್ರ ಕಾಣ್ತಾ ಇದ್ದಾರೆ. ಡೌನ್ಫಾಲ್ ಬೀಳೋದನ್ನ ಅದನ್ನ ನೀವೇ ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಹಳಷ್ಟು ಕಮೆಂಟ್ಗಳನ್ನು ಮಾಡ್ತೀರಿ, ಬಹಳಷ್ಟು ಒಳ್ಳೊಳ್ಳೆ ಏನು ನನಗೆ ಸ್ಫೂರ್ತಿ ಬರುವಂತಹ ರೀತಿಯಾಗಿರ್ಬೋದು, ಇನ್ನಷ್ಟು ವಿಡಿಯೋ ಮಾಡಬೇಕು ಅನ್ನುವಂತಹ ಮೋಟಿವೇಶನ್ ಆಗಿ ಮೆಸೇಜ್ಗಳನ್ನು ಹಾಕ್ತೀರಿ. ತುಂಬಾ ಥ್ಯಾಂಕ್ ಯು, ತುಂಬಾ ಆಭಾರಿಯಾಗಿರ್ತೀನಿ. ಮತ್ತಷ್ಟು ಸತ್ಯಕ್ಕೆ ಹತ್ತಿರವಾದಂತಹ ವಿಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.